ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ನಗರದ ಸುಮಾರು 65 ವರ್ಷಗಳ ಇತಿಹಾಸ ಹೊಂದಿರುವ ಜಿಲ್ಲಾ ಆಸ್ಪತ್ರೆ ರಾಜ್ಯ ಸರ್ಕಾರದ ಏಪ್ರಿಲ್ 4ರ ಆದೇಶದಂತೆ ಇದೀಗ ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರಕ್ಕೆ ಹಸ್ತಾಂತರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಹಲವು ರೀತಿಯ ಗೊಂದಲಗಳು ಮೂಡಿದ್ದು, ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆ ಬೇರೆ ತಾಲೂಕಿಗೆ ಸ್ಥಳಾಂತರವಾಗಲಿದೆ ಎಂಬ ಮಾತುಗಳು ವ್ಯಾಪಕವಾಗಿ ಹರಿದಾಡುತ್ತಿವೆ. ಈ ಕುರಿತು ಜಿಲ್ಲಾ ಆಸ್ಪತ್ರೆಯ ಡಿಎಸ್ ರವೀಂದ್ರ ಸ್ಪಷ್ಟನೆ ನೀಡಿದ್ದು, ಸರ್ಕಾರದ ಆದೇಶದ ಅನ್ವಯ ಆಸ್ಪತ್ರೆಯ ಆಡಳಿತಾತ್ಮಕ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಇದೇ ಕ್ರಮದಲ್ಲಿ ಕಳೆದ 15ನೇ ತಾರೀಖು ವೈದ್ಯಕೀಯ ಕಾಲೇಜ್ ಆಡಳಿತಾಧಿಕಾರಿ ಡಾಕ್ಟರ್ ಯುವರಾಜ್ ಅವರಿಗೆ ಹಸ್ತಾಂತರ ಕಾರ್ಯ ಪೂರ್ಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿ ಪ್ರತ್ಯೇಕವಾಗಿ ಪುನರ್ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಸಭೆ ನಡೆಸಿ ಸ್ಥಳೀಯ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಆಸ್ಪತ್ರೆ ನಿರ್ಮಾಣಕ್ಕಾಗಿ 5 ಎಕರೆ ಜಾಗ ಮೀಸಲಿಡುವಂತೆ ಬೇಡಿಕೆ ಇಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಶಾಸಕರು ಮನವಿಯನ್ನು ತೆಗೆದುಕೊಂಡು ಬನ್ನಿ, ಪರಿಶೀಲನೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಪ್ರಸ್ತುತ ಹಳೆಯ ಜಿಲ್ಲಾ ಆಸ್ಪತ್ರೆ ಕಟ್ಟಡ ಮತ್ತು ವ್ಯವಸ್ಥೆ ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದ ಸಂಯೋಜಿತ ಬೋಧಕ ಟೀಚಿಂಗ್ ಕೇಂದ್ರವಾಗಿ ಪರಿವರ್ತನೆಯಾಗಿದೆ ಎಂದು ಡಿಎಸ್ ರವೀಂದ್ರ ಹೇಳಿದ್ದಾರೆ. ಆದರೆ ಈ ಬೆಳವಣಿಗೆಯ ನಡುವೆ ಚಿತ್ರದುರ್ಗ ಜನರಲ್ಲಿ ಗೊಂದಲ ಹೆಚ್ಚಾಗಿದೆ. ಜಿಲ್ಲಾ ಆಸ್ಪತ್ರೆ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆಯೇ ಅಥವಾ ಬೇರೆ ತಾಲೂಕಿಗೆ ಸ್ಥಳಾಂತರವಾಗುತ್ತದೆಯೇ ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ. ಆದರೆ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಜಿಲ್ಲಾ ಆಸ್ಪತ್ರೆ ಸೇವೆ ಉಳಿಸುವ ನಿಟ್ಟಿನಲ್ಲಿ ಹೊಸ ಜಾಗ ಗುರುತಿಸಿ ನಿರ್ಮಾಣ ಮಾಡುವ ಪ್ರಸ್ತಾಪ ಮಾತ್ರ ಚರ್ಚೆಯಲ್ಲಿದ್ದು, ತಕ್ಷಣದ ಸ್ಥಳಾಂತರ ಕುರಿತು ಅಧಿಕೃತ ಮಾಹಿತಿ ಇಲ್ಲ ಎನ್ನಲಾಗಿದೆ. ದಿನಾಂಕ ಏಪ್ರಿಲ್ 4ರಂದು ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲಾ ಆಸ್ಪತ್ರೆ ಏನು 65 ವರ್ಷದಿಂದ ಏನು ಜಿಲ್ಲಾಸ್ಪತ್ರೆ ಆಗಿತ್ತೋ ಅದು ಈಗ ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರಕ್ಕೆ ಇದನ್ನು ಹಸ್ತಾಂತರಗೊಳಿಸಲಿಕ್ಕೆ ಆದೇಶ ಆಗಿದೆ. ಆದ ಪ್ರಯುಕ್ತ ನಾವು ಈ ಜಿಲ್ಲಾ ಆಸ್ಪತ್ರೆಯನ್ನು ಡೀನ್ ಅವರಿಗೆ ನಾವು ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಸಂಶೋಧಕ ಡೀನ್ ಆದಂಥ ಡಾಕ್ಟರ್ ಯುವರಾಜ್ ಅವರಿಗೆ ನಾನು ಕಳೆದ 15ನೇ ತಾರೀಕಿಂದು ಅವರಿಗೆ ಹಸ್ತಾಂತರ ನಾನು ಮಾಡಿದ್ದೇನೆ. ಹಾಗೂ ಈ ಜಿಲ್ಲಾ ಆಸ್ಪತ್ರೆನ ನಾವು ಉಳಿಸ್ಕೊಳ್ಳೋದಕ್ಕೆ ಒಂದು ಸಭೆ ಮಾಡಿ ನಾವು ಒಂದು MLA ಚಿತ್ರದುರ್ಗದ ತಾಲೂಕು MLA ಅವರಾದ ಶ್ರೀ ವೀರೇಂದ್ರ ಪಪ್ಪಿ ಅವರಿಗೆ ನಾವು ಬೇಡಿಕೆ ಇಟ್ಟಾಗ ಇದಕ್ಕೆ ಯಾವುದಾದ್ರೂ ಒಂದು 5 ಎಕರೆ ಜಾಗನ ನಾವು ಕೊಡಿ, ಆಗ ಒಂದು ಆಸ್ಪತ್ರೆನ ನಿರ್ಮಾಣ ಮಾಡೋಕ್ಕಂತ ಕೇಳ್ಕೊಂಡಾಗ ಅವರು ಸಂತೋಷದಿಂದ ನೀವು ಮನವಿ ತೆಗೆದುಕೊಂಡು ಬರ್ರಿ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ನಮ್ಮ MLA ಅವರು ಸಾಹೇಬರು ಹೇಳಿದ್ದಾರೆ. ಮತ್ತು ಈಗ ಈ ಜಿಲ್ಲಾ ಆಸ್ಪತ್ರೆ ಏನಾಗಿದೆ ಅಂದರೆ ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರ ಸಂಸ್ಥೆಯ ಬೋಧಕ ಆಸ್ಪತ್ರೆಯಾಗಿ ಇದು ಪರಿವರ್ತನೆಗೊಂಡಿದೆ ಅಂತ ಹೇಳಲು ಇಷ್ಟಪಡ್ತೀನಿ. ಪವರ್ಸ್ ಏನಿದೆ, ಇಲ್ಲಿರೋ ಹ್ಯೂಮನ್ ರಿಸೋರ್ಸಸ್ ಏನಿದೆಯಲ್ಲ ಅವು ಸದ್ಯದಲ್ಲಿಯೇ ಇಲ್ಲಿಯೇ ಇರ್ತದೆ. ಇದೇ ಜಿಲ್ಲಾಸ್ಪತ್ರೆ ಏನು ಬೋಧಕ ಆಸ್ಪತ್ರೆ ಇದೆಯಲ್ಲ, ವೈದ್ಯಕೀಯ ಕಾಲೇಜು ಇಲ್ಲೇ ಇರುತ್ತೆ. ಈಗ ಅವರು ಅವರು ಇನ್ನೂ ಅವರು ಹ್ಯೂಮನ್ ರಿಸೋರ್ಸಸ್ ಖಾಲಿ ಅವರೆಲ್ಲ ಅದನ್ನು ಶಕ್ತಿಗೊಳ್ಬೇಕಿದೆ. ಅದು ಅವ್ರಿಗೂ ಬೇಕಾದ ಈಗ ನಮ್ಮಲ್ಲಿರುವ ಹ್ಯೂಮನ್ ರಿಸೋರ್ಸಸ್ ಸೇರಿ ಹ್ಯೂಮನ್ ರಿಸೋರ್ಸ್ ಸೇರಿ ಇದು ಕಾರ್ಯನಿರ್ವಹಿಸುತ್ತದೆ. ಜನಗಳ ಗೊಂದಲ ಏನಿದೆ ಅಂದರೆ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನೇ ಸ್ಥಳಾಂತರ ಬೇರೆ ತಾಲೂಕಿಗೆ ಬೇಡಿಕೆ ಇದೆ ಅಂತ ನಿಮ್ಮ ಅಭಿಪ್ರಾಯ? ಅದೇ ಈಗ ಅದು ಬೇರೆ ತಾಲೂಕಿಗೆ ಮಾಡಬೇಕು ಅಂತ ಈಗ ಬೇರೆ ಶಿವಮೊಗ್ಗ ಯಾವ ಶಿಕಾರಿಪುರಕ್ಕೆ ಹೀಗೆ ಆದಂಗೆ ಇದನ್ನು ಚಳ್ಳಕೆರೆ ಅಥವಾ ಮೊಳಕಾಲ್ಮೂರಿಗೆ ಮಾಡಬೇಕನ್ನೋದು ನಮ್ಮ ಜನಪ್ರತಿನಿಧಿಗಳ ಅವರ ಆಶೆ ಇದೆ. ಬಟ್ ನಮಗೆ ಜಿಲ್ಲಾ ಆಸ್ಪತ್ರೆ ಇಲ್ಲೇ ಚಿತ್ರದುರ್ಗ ಜಿಲ್ಲೆ ತಾಲೂಕಿನಲ್ಲಿ ಇಲ್ಲೇ ಇದ್ದರೆ ಇಲ್ಲಿ ಇನ್ನೂ ಈ ವೈದ್ಯಕೀಯ ಕಾಲೇಜ್ ಜೊತೆ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಕೈ ಜೋಡಿಸಿದರೆ ಇನ್ನೂ ಇದಕ್ಕೆ ಆರೋಗ್ಯ ಇದರಲ್ಲಿ ನಮಗೆ ಶಕ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ.